ಎಲ್ಲರಿಗೂ ನಮಸ್ಕಾರ. ಈ ಅಡಿಕೆ ಸೋಗೆಯನ್ನು ಯಾಕೆ ನಾನು ಹೇಳ್ಕೊಂಡು ಬಂದದ್ದು ಅಂತೇಳಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇವತ್ತು ನಾನು ಈ ಅಡಿಕೆ ಹಾಲೆಯಿಂದ ಒಂದು ಹ್ಯಾಂಡ್ ಮೇಡ್ ಹಾಲೆ ತಟ್ಟೆ ತಯಾರಿಸೋದನ್ನು ತೋರಿಸಿಕೊಡ್ತೇನೆ. ಹಿಂದೆ ಇದರದ್ದೊಂದು ನಾನು ಶಾರ್ಟ್ ವಿಡಿಯೋ ಮಾಡಿದ್ದೆ. ಒಬ್ಬರು ಕಮೆಂಟ್ ಮಾಡಿದರು ಇದರದ್ದೊಂದು ಪೂರ್ತಿಯಾಗಿ ಒಂದು ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಅಂತೇಳಿ. ಅದಕ್ಕಾಗಿ ಇವತ್ತು ಈ ವಿಡಿಯೋ ಮಾಡ್ತಿದ್ದೇನೆ. ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಈ ಹಾಲೆಯನ್ನು ನಾವು ಕಟ್ ಮಾಡಿಕೊಳ್ಳುವ ಮೊದಲಿಗೆ. ಇದರ ಈ ಭಾಗವನ್ನು ಕೂಡ ನಾವು ಕಟ್ ಮಾಡಿಕೊಳ್ಬೇಕು. ಇದರ ಸೈಡಿಂದ ಈ ರೀತಿ ಹಗ್ಗದ ರೀತಿ ತಗೊಳ್ಬೇಕು. ನಮಗೆ ಇದನ್ನು ಮಡಿಚಿ ಕಟ್ಟಲಿಕ್ಕೆ ಒಳ್ಳೆಯದಾಗ್ತದೆ. ಎರಡೂ ಬದಿಯಿಂದ ತೆಗಿಬೇಕು. ನಂತರ ನೋಡಿ, ಹಾಲನ್ನು ನಾವು ಚೆನ್ನಾಗಿ ಬಗ್ಗಿಸಿಕೊಳ್ಬೇಕು. ಈ ಅಡಿಕೆ ಹಾಲಿನಿಂದ ತಯಾರಿಸಿದ ಈ ರೀತಿಯ ಈ ತಟ್ಟೆ ರೀತಿಯ ಸಾಧನ, ಇದನ್ನು ನಾವು ತುಳುವಿನಲ್ಲಿ ಚಿಲ್ಲಿ ಅಂತೆಲ್ಲ ಹೇಳ್ತಾರೆ. ಇದು ಹಿಂದೆಲ್ಲ ತುಂಬ ಉಪಯೋಗ ಆಗ್ತಿತ್ತು. ಅಂದರೆ ಹಿಂದೆಲ್ಲ ನಾವು ಈ ತೋಟಕ್ಕೆಲ್ಲ ಈಗಿನ ಆಧುನಿಕ ಸಾಧನಗಳು, ಪಂಪು, ಪೈಪಿನೆಲ್ಲ ಬಳಕೆ ಇಲ್ಲದ ಕಾಲದಲ್ಲಿ ಈ ಉದ್ದ ಕಣಿಯ ರೀತಿ ಮಾಡಿ ಅದರಲ್ಲಿ ನೀರು ಬಿಟ್ಟು ಈ ಇದರಿಂದ ತಯಾರಿಸಿದ ಈ ಕಿಲ್ಲಿ ಅಥವಾ ಈ ಅಡಿಕೆ ಹಾಲೆ ತಟ್ಟೆಯಿಂದ ನೀರನ್ನು ಅಡಿಕೆ ಬುಡಕ್ಕೆ ಅಥವಾ ಈ ತರಕಾರಿಗಳಿಗೆಲ್ಲ ಎರಚುತ್ತಿದ್ದದು. ಇವಾಗೆಲ್ಲ ಇದು ಬಳಕೆ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಇದು ಈಗ ಪಂಪು, ಸ್ಪ್ರಿಂಕ್ಲರ್ ವ್ಯವಸ್ಥೆ ಎಲ್ಲ ಬಂದ ಕಾರಣ ಈಗ ಇದನ್ನು ಯಾರು ಅಷ್ಟಾಗಿ ಬಳಕೆ ಮಾಡ್ತಿಲ್ಲ. ಆದರೆ ಇದು ನಮಗೆ ಈಗಲೂ ಬಳಕೆಯಲ್ಲಿದೆ. ಈ ತುಳುನಾಡಿನ ಈ ಜನಪದ ಆಚರಣೆಗಳಲ್ಲಿ, ದೈವಾರಾಧನೆಯಲ್ಲಿ ಎಲ್ಲ ಇದರ ಬಳಕೆ ಈಗಲೂ ನಮ್ಮ ತುಳುನಾಡಿನಲ್ಲಿ ಉಳ್ಕೊಂಡಿದೆ. ಇವಾಗ ನೋಡಿ, ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ನೋಡಿ, ಎರಡೂ ಬದಿಯಿಂದಲೂ ನೋಡಿ, ಇಲ್ಲಿಂದ ನೇರ ಮಡಚಿ ಇಲ್ಲ ಅದನ್ನು ಮತ್ತೆ ಫೋಲ್ಡ್ ಮಾಡುವಂಥದ್ದು. ಇದು ದೊಡ್ಡ ಹಾಲಲ್ಲಿ ಆದರೆ ತುಂಬ ನೋಡಿ, ಮಧ್ಯದಲ್ಲಿ ಗುಂಡಿಯಾಗಿ ಬರ್ತದೆ. ನಾನೊಂದು ಮೀಡಿಯಮ್ ಸೈಜಿನ ಹಾಲೆ ತಗೊಂಡಿರುವಂಥದ್ದು. ಇವಾಗ ಈ ಮಡಿಚಿದ ಈ ಎರಡು ಕಡೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ನಂತರ ನಾವು ನೋಡಿ ಹಗ್ಗ ರೆಡಿ ಮಾಡಿಟ್ಟಿದ್ದೇವಲ್ಲ, ಈ ಹಗ್ಗದಿಂದ ಇಲ್ಲಿಗೆ ಸುತ್ತುವಂಥದ್ದು. ನೋಡಿ, ಒಂದು ಸುತ್ತ ಹಾಕಿ ನಂತರ ಇಲ್ಲಿ ಕಟ್ಟಿಕೊಳ್ಬೇಕು. ನೋಡಿ,
ಅದರ ಉದ್ದದ ಹಗ್ಗವನ್ನು ಕಟ್ ಮಾಡಿಕೊಳ್ಳೋದು. ಇದು ನಿಮಗೆ ಈ ರೀತಿ ಹಗ್ಗ ನಾನು ಈ 2 ಸರಿ ನೋಡಿ ಸ್ವಲ್ಪ ಕಟ್ ಮಾಡಿ ಹಗ್ಗ ಹಾಕಿ ಉಂಟದು. ಅಥವಾ ನಿಮಗೆ ಇಲ್ಲಿ ನೋಡಿ 2 ಕಡೆ ಈ ರೀತಿಯಾಗಿ ತೂತು ಮಾಡಿ ಅದರ ಒಳಗೆ ಹಗ್ಗವನ್ನು ಹಾಕಿ ಕಟ್ಟಿಕೊಳ್ಬೋದು ಬೇಕಿದ್ರೆ. ಈ ಕಡೆದು ಸ್ವಲ್ಪ ಉದ್ದ ಜಾಸ್ತಿ ಆಯಿತು, ಸ್ವಲ್ಪ ಕಟ್ ಮಾಡಿಕೊಳ್ಬೇಕಾಗ್ತದೆ. ಸಾಮಾನ್ಯವಾಗಿ ಇದು ಹಳ್ಳಿಗಡೆ ಈ ಉಡುಪಿ, ದಕ್ಷಿಣ ಕನ್ನಡ, ಈ ಮಲೆನಾಡು ಜನರಿಗೆಲ್ಲ ಸಾಮಾನ್ಯವಾಗಿ ಗೊತ್ತಿರ್ತದೆ ಇದು ಅಡಿಕೆ ಬೆಳೆಗಳಲ್ಲಿ. ಆದರೆ ಈಗ ಇದರ ಬಳಕೆ ಕಡಿಮೆ. ಸ್ವಲ್ಪ ಜಾಸ್ತಿ ಇದೆ, ನಾನು ಸ್ವಲ್ಪ ಇಲ್ಲಾದರೆ ಇದು ಉದ್ದಕ್ಕೆ ಬರ್ತದೆ ನೋಡಿ. ನಾನು ಇಷ್ಟರಲ್ಲಿ ಎಂಡ್ ಮಾಡಿದ್ದೇನೆ. ಇದನ್ನು ಜಾಸ್ತಿ ಇರೋದನ್ನು ಕಟ್ ಮಾಡಿದೆ. ಈಗ ದೊಡ್ಡ ಹಾಲೆಯಲ್ಲಿ ಎಷ್ಟು ದೊಡ್ಡದು ಬೇಕಿದ್ರೆ ಮಾಡಿಕೊಳ್ಬೋದು. ನಮ್ಮ ಈಕೋ ಫ್ರೆಂಡ್ಲಿ ಅಡಿಕೆ ಹಾಳೆ ತಟ್ಟೆ ತಯಾರಾಗಿದೆ ನೋಡಿ. ನಾವು ಈಗಿನ ಕಾಲದಲ್ಲಿ ಕೂಡ ಬಳಕೆ ಮಾಡ್ಬೋದು ನೋಡಿ. ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಇದರಲ್ಲಿ ನೀರು ಹಾಕಿಟ್ರೆ ಈ ಪ್ರಾಣಿ ಪಕ್ಷಿಗಳಿಗೆಲ್ಲ ಕುಡಿಲಿಕ್ಕೆ ಆಗ್ತದೆ. ಅದೇ ರೀತಿ ಇದರಲ್ಲಿ ಏನಾದರೂ ತರಕಾರಿ ಹಾಕಿಡ್ಬೋದು ಅಥವಾ ಅಡಿಕೆ ಇಕ್ಲಿಕ್ಕೂ ಆಗ್ತದೆ. ಒಂದು ಈಕೋ ಫ್ರೆಂಡ್ಲಿ ನೋಡಿ. ನೋಡಿ ಇದರಲ್ಲಿ ಈ ರೀತಿಯಾಗಿ ನೀರನ್ನು ಹಾಕಿಡ್ಬೇಕು ನೋಡಿ. ಈ ಬೇಸಿಗೆ ಕಾಲದಲ್ಲಿ ಈ ಪ್ರಾಣಿ ಪಕ್ಷಿಗಳಿಗೆಲ್ಲ ಕುಡಿಲಿಕ್ಕೂ ಆಗ್ತದೆ. ಈ ಅಡಿಕೆ ಹಾಲೆಯ ತಟ್ಟೆಯಲ್ಲಿ ಅಡಿಕೆ ಬುಡಕ್ಕೆ ನೀರನ್ನು ಯಾವ ರೀತಿ ಎರಚುದಂತೇಳಿ ನಾನು ಹಿಂದೆ ಒಂದು ಈ ಹಳೆಯ ಕಾಲದ ನೀರಾವರಿ ಪದ್ಧತಿ ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ತೋರಿಸಿದ್ದೇನೆ. ಯಾರಾದರೂ ವಿಡಿಯೋ ನೋಡದಿದ್ದರೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ, ಹೋಗಿ ನೀವು ವಿಡಿಯೋ ನೋಡ್ಬೋದು. ಹಾಗೆಯೇ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ. ಅದೇ ರೀತಿ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಅಂತ ಕೇಳಿಕೊಳ್ತೇನೆ. ಸದಾ ವಿವಿಧ ರೀತಿಯ ಅಡುಗೆ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮದೇ ಸದಾ ಬರ್ತಾ ಇರ್ತೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಅಗತ್ಯ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.